ಅರಸಿನಗುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ವಿಕೆಎಸ್ ಕೆಂಪರಾಜು ಅವರ ಹುಟ್ಟುಹಬ್ಬ ಅವರ ನಿವಾಸದಲ್ಲಿ ಭರ್ಜರಿಯಾಗಿ ಸಾಗಿದೆ. ಇನ್ನು ಸಂದರ್ಭದಲ್ಲಿ ಬಂದಂತಹ ಸ್ನೇಹಿತರು ಹಿತೈಷಿಗಳು ಅವರಿಗೆ ಹೂವಿನ ಮಾಲೆ ಹಾಕುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ಇನ್ನು ವಿಕೆಎಸ್ ಕೆಂಪರಾಜು ಅವರು 49ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು, ಬಂದಂತಹ ಸ್ನೇಹಿತರು ಹಾರ ತುರಾಯಿ ತೊಡಿಸುವುದರ ಮೂಲಕ ಅವರ ಹುಟ್ಟುಹಬ್ಬ ವಾಜರಹಳ್ಳಿ ಗ್ರಾಮದ ಜನರ ಮುಂಭಾಗ ಹಾಗೂ ಅಭಿಮಾನಿಗಳ ಮುಂಭಾಗ ಸಾಕ್ಷಿಯಾಗಿತ್ತು. ನೆಲಮಂಗಲ ತಾಲೂಕು ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಕೆಂಪರಾಜು ಅವರವರು ಹುಟ್ಟುಹಬ್ಬ ಆಚರಣೆನ ಇಡೀ ಗ್ರಾಮದ ಎಲ್ಲ ಸೇರ್ಕೊಂಡು ಪ್ರತಿಯೊಬ್ಬರು ಈ ವಾಜರಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರಾಗಿದ್ದರು, ಸದಸ್ಯರಾಗಿದ್ದರು. ಆಮೇಲೆ ಸುಮಾರು ಸಮಸ್ಯೆ ಮಾಡ್ಕೊಂಡ ಈ ಮಟ್ಟದಲ್ಲಿ ಬೆಳೆದು ಬಂದಿದ್ದಾರೆ. ಊರಿನ ಗ್ರಾಮಸ್ಥರು ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಒಬ್ಬೊಬ್ಬರು ಬಂದು ಅವರಿಗೆ ಹುಟ್ಟುಹಬ್ಬನ ಆಚರಣೆ ಮಾಡೋಕ್ಕೆ ಅವರು ಇವತ್ತು ಆಚರಣೆ ಮಾಡ್ಕೊಂತಿರಲ್ಲ, ಇವತ್ತು ಊರಿನ ಗ್ರಾಮಸ್ಥರು ಆಚರಣೆ ಮಾಡ್ತಾರೆ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಶುಭಾಶಯ ತಿಳಿಸುತ್ತಾ ಮತ್ತು ಪ್ರತಿಯೊಬ್ಬರು ಈ ಶುಭಾಶಯ ತಿಳಿಸೋಕೆ ಬಂದಿರ್ತ ಎಲ್ಲ ಊರಿನ ಗ್ರಾಮಸ್ಥರಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ಕುಲ ಬಾಂಧವರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಹಲವಾರು ವರ್ಷಗಳಿಂದ JDS ಅಲ್ಲಿ ಬಂದವರು ಕೆಂಪರಾಜು ಇತ್ತೀಚೆಗೆ ದಿಢೀರ್ನೆ ಕಾಂಗ್ರೆಸ್ಸಿಗೆ ನುಗ್ಗಿದ್ರು. ಈ ಸಂದರ್ಭದಲ್ಲಿ ತಾವು ಹೇಳಕ್ಕೆ ಇಷ್ಟಪಡ್ತೀರಿ? ನನ್ನ ಅನಿಸಿಕೆ ಪ್ರಕಾರ ಯಾರು ಏನು ಬೇಕಾದ್ರೆ ತಿಳ್ಕೊಬೋದು. ಊರಿನ ಅಭಿವೃದ್ಧಿಗೋಸ್ಕರ ಒಳ್ಳೆ ಶಾಸಕರು ಸಿಕ್ಕವ್ರೆ. ನಮ್ಮ ಶಾಸಕರು ನಮ್ಮ ಊರಿನ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಇನ್ನಷ್ಟು ಮತ್ತಷ್ಟು ನಮ್ಮ ಊರಿನ ನಾನು ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಪಕ್ಷ ತೊರೆದು ಬಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಶಾಸಕರನ್ನ ಕರೆದು ನಮ್ಮ ಊರಿನ ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ಆಲಿಸ್ತಾವ್ರೆ. ಮತ್ತು ಊರಿನ ಅಭಿವೃದ್ಧಿ ಇನ್ನೂ ಹೆಚ್ಚು ಇಡೀ ನಮ್ಮ ಬಸವನಹಳ್ಳಿ, ಅರಸಿನಗುಂಟೆ, ವಾಜರಹಳ್ಳಿ, ವಿಶೇಷಪುರ ಈ ಗ್ರಾಮ ಪಂಚಾಯತಿಗಿಂತ ವಾಜರಹಳ್ಳಿ ಗ್ರಾಮ ಪಂಚಾಯತಿ ಅಂದರೆ ಕೆಂಪರಾಜು ಅಂದರೆ ವಾಜರಹಳ್ಳಿ ಈ ಮಟ್ಟದಲ್ಲಿ ಇವತ್ತು ಹೆಸರಿಸಿಕೆ ಮಾಡಿದ್ದಾರೆ. ಅವ್ರಿಗೆ ಯಾವ ಪಕ್ಷಪಾತ ಏನೂ ಇಲ್ಲ. ಇಲ್ಲಿ ನಮ್ಮೂರು ಅಭಿವೃದ್ಧಿ ಆಗಬೇಕು. ಎಲ್ಲಿ ಸರ್ಕಾರ ಇರುತ್ತೆ, ಯಾರು ಶಾಸಕರು ಇರ್ತಾರೆ, ಅವ್ರ ಅನುದಾನ ತಗೊಂಬಂದು ಇವತ್ತು ಊರಿನ ಅಭಿವೃದ್ಧಿ ಮಾಡ್ತಾವ್ರೆ. ಆ ಅಭಿವೃದ್ಧಿಗೆ ಇಡೀ ಇವತ್ತು ವಾಜರಹಳ್ಳಿನೇ ಒಂದು ಹಬ್ಬದ ವಾತಾವರಣ ಕಾಣ್ತಾ ಇದೆ. ತಮ್ಮ ಹೆಸರು? ರವಿಕುಮಾರ್ ಮುಟ್ಟು, ನೆಲಮಂಗಲ. ಏನೋ ಅವ್ರ ಬಗ್ಗೆ ಅಂದರೆ ಎರಡೇ ಮಾತಲ್ಲಿ ಹೇಳ್ತೀನಿ. ಅವ್ರು ಇವತ್ತಿಂದ ಅಲ್ಲ, ಅವತ್ತಿಂದನೂ JDS ಅಲ್ಲಿದ್ದರು. ಇವತ್ತು ನಮ್ಮ ಟೀಮ್ ಜೊತೆ ಅವರೂ ಕಾಂಗ್ರೆಸ್ಸಿಗೆ ಬಂದವ್ರೆ. ಸರಿನಾ? ಈ ಇದರಿಂದ ಅವ್ರು ಬಂದಿರೋದು ನಮ್ಮ ವಾರ್ಡಲ್ಲಿ ಬಲ. ಆ ಇದರಿಂದ ಈ ಹುಟ್ಟುಹಬ್ಬದಲ್ಲಿ ಅವ್ರಿಗೆ ಅದೊಂದು ಕೊಡುಗೆ ನಾವು ಕೊಡೋದು. ಇದೇ ಥರ ನಾವು ಪ್ರೀತಿ ವಿಶ್ವಾಸದಲ್ಲಿ ಅವತ್ತಿಂದ. ಊರಿನ ಒಗ್ಗಟ್ಟು ಯಾವ ರೀತಿ ಇದೆ ಸರ್? ಇನ್ನು ಒಗ್ಗಟ್ಟು ಅಂದರೆ ನಮ್ಮ ಪಾಡಿಗೆ ನಾವಿರ್ತೀವಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಾವು ದಳದವರೆಲ್ಲ ಒಂದು ಕಡೆ ಅವರೇ, BJP-ಅವರೆಲ್ಲ ಒಂದು ಕಡೆ ಅವರೇ, ನಾವು ಕಾಂಗ್ರೆಸ್ನವರೆಲ್ಲರೂ ನಾವು ಇಲ್ಲಿ ಒಟ್ಟಾಗಿದ್ದೀವಿ. ನಾವು ಒಟ್ಟಾಗಿದ್ದು ಕೆಲಸ ಮಾಡ್ತೀವಿ. ತಮ್ಮ ಜೊತೆನೇ ಸುಮಾರು ಜನ ತಮ್ಮ ಜೊತೆನೇ ಬೆಳೆದು ತಮ್ಮ ಜೊತೆನೇ ಇದ್ರು. ಇವತ್ತು ಹೊರಗಡೆ ಹೋಗಿದ್ದಾರೆ. ಮತ್ತೆ ಇಲ್ಲಿ ನೋಡೋಂಥ ಕಟೌಟ್ಗಳಲ್ಲೂ ಕೂಡ ಫೋಟೋಗಳು ಇವೆ. ಆದರೆ ಯಾವ ರೀತಿ ಇದು ಸರ್ವೇ ಸಾಮಾನ್ಯ, ಏನು ಮಾಡೋಕ್ಕಾಗಲ್ಲ. ಅವ್ರವ್ರು ಇಷ್ಟ ಬಂದಿದ್ದ ಕಡೆ ಅವ್ರವ್ರು ಹೋಗ್ತಾರೆ. ನಮ್ಮ ಇಷ್ಟ ಬಂದಿದ್ದ ಕಡೆ ನಾವಿರ್ತೀವಿ. ಪ್ರೀತಿ ವಿಶ್ವಾಸ ಎಲ್ಲೆಲ್ಲಿರುತ್ತೋ ಅಲ್ಲಿರ್ತೀವಿ. ಒಟ್ಟಾರೆ ನಿಮ್ಮ ವಾಜರಹಳ್ಳಿ 2 ಬಣ ಇದೆ. 2 ಬಣ ಅದಿರೋ ಸತ್ಯ. ಎಲ್ಲ ಊರಲ್ಲೂ ಅಷ್ಟೇನೆ. ಇಂಥ ದೊಡ್ಡ ರಾಜಕೀಯದಲ್ಲೂ ಇರೋದು ಇದ್ದೇ ಇರುತ್ತೆ. ವಿಧಾನಸೌಧದಲ್ಲೂ ಐತೆ, ಡೆಲ್ಲಿಲೂ ಐತೆ, ಹಂಗೆ ನಮ್ಮ ವಾಜರಹಳ್ಳಿಲೂ ಐತೆ. ಈಗ ಅದು ಏನಾಗಿತ್ತು, ನಾವಿಬ್ಬರು ಜೊತೆಲಿದ್ದೀವಿ. ನಾವು ಜೊತೆಲಿ ಹಿಂಗೆ ಕೆಲಸ ಕಾರ್ಯ ಮಾಡಿಕೊಂಡು ಅವ್ರು ಹುಟ್ಟುಹಬ್ಬನ್ನು ಇದೇ ಥರ ವರ್ಷ ಮಾಡ್ಕೊಂಡು ನಾವು ಹೋಗ್ತೀವಿ. ನಿಮ್ಮ ಹೆಸರು? ನಾಗರಾಜು ಅಂತ, ನೆಲಮಂಗಲ ತಾಲೂಕು ಬ್ಲಾಕ್ ಖಜಾಂಚಿ. ಏನೋ ಇವತ್ತು ನನ್ನ ಹುಟ್ಟುಹಬ್ಬನ ಅಭಿಮಾನಿಗಳು ಮತ್ತು ನನ್ನ ಸ್ನೇಹಿತರು ಇವತ್ತು ನಮ್ಮ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈಗ ರಾಜಕೀಯದಲ್ಲಿ ಅಭಿವೃದ್ಧಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈಗ ಅಲ್ಲೇ ನಿಮಗೆ ಗೊತ್ತು, ರಾಜಕೀಯದಲ್ಲಿ ಅಭಿವೃದ್ಧಿ ಅಂದರೆ ಇವತ್ತು N. ಶ್ರೀನಿವಾಸ್ ಅವರು ನೆಲಮಂಗಲ ತಾಲೂಕಿಗೆ 1,000 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಮತ್ತು ನಮ್ಮ ರಸ್ತೆಗೂ ಸಹ 3 ಕೋಟಿ ಅನುದಾನವನ್ನು ಹಾಕ್ಕೊಂಡಿದ್ದಾರೆ. ಅನುದಾನ ಹೆಚ್ಚಿನಿಂದ ತಲ್ಲಿ ಶ್ರೀನಣ್ಣವರು ಇವತ್ತು ಏನು ಸದನದಲ್ಲಿ ಮಾತಾಡಿ ಹೆಚ್ಚಿನ ಅನುದಾನ ಬಗ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಊರು ಅಭಿವೃದ್ಧಿ ಆಗಬೇಕು. ನಮಗೆ ಯಾವುದೇ ರೀತಿ ಪಕ್ಷ ಮರೆತು ನಾನು ಇವತ್ತು ಕೆಲಸ ಮಾಡಿದ್ದೀನಿ. ಹಿಂದೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದೆ ಮತ್ತು ಉಪಾಧ್ಯಕ್ಷನಾಗಿದೆ. ಎಲ್ಲ ರೀತಿಯೂ ನಾನು ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ನಮಗೆ ಗೊತ್ತು. ಇವತ್ತು ಕುಡಿಯೋ ನೀರಿನಾಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಮತ್ತು ಲೈಟ್ ಆಗಿರ್ಬೋದು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ನಾವು ಅಭಿವೃದ್ಧಿ ಕಡೆ ಪತನ ಹೋಗೋದು ನನ್ನ ಆಸೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಕೆಂಪರಾಜ್ ಅಂತ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ವಾಜರಹಳ್ಳಿ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.